ಫುಡ್ ಮಾಡೋದಾದ್ರೆ ಸ್ವಲ್ಪ ರಾತ್ರಿ ಸ್ವಲ್ಪ ಬಿಸಿ ಹಾಲು ತಗೊಂಡ್ರೆ ಸಾಕು. ಬಿಸಿ ಹಾಲು ಅದನ್ನು ಸ್ವಲ್ಪ ಬೇಗ ಊಟ ಮಾಡ್ಕೋಬೇಕು. ಹೌದು. ನಿಮ್ಮ ಊಟ 10:30 ಒಳಗಡೆ ಡೈಜೆಸ್ಟ್ ಆಗಿರಬೇಕು. ನೀವು 7 ಗಂಟೆಗೆ ತಿಂದರೆ ಬಿರಿಯಾನಿ ತಿನ್ನಿ, 8 ಗಂಟೆಗೆ ತಿಂದರೆ ಲೈಟ್ ಫುಡ್ ತಗೊಳ್ಳಿ, 9 ಗಂಟೆ ಆದರೆ ಸೂಪ್ ಕೊಡಿರಿ, 10 ಗಂಟೆ ಆದರೆ ಏನೂ ತಿನ್ನಬೇಡಿ. ಡಾಕ್ಟರ್ ಬಸವರಾಜ್ ರವರ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿಯ ಪುಸ್ತಕ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕಾಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಪುಸ್ತಕ ಸಿಗುತ್ತೆ. ಕೊರಿಯರ್ ಕೂಡ ಮಾಡ್ತೀವಿ. ಒಂದು ಕಲರ್ ಥೆರಪಿ ಪುಸ್ತಕ ಬೇಕು ಅನ್ನೋದೇ ಆದ್ರೆ ನೇರವಾಗಿ ಕಾಲ್ ಮಾಡಬಹುದು. ಹಾಗೆ ಫೋನ್ ಪೇ ಮಾಡಿದ್ರೆ ಫೋನ್ ಪೇ ಮಾಡಿರುವಂತ ಸ್ಕ್ರೀನ್ ಶಾಟ್ ಎಲ್ಲ ಕಳಿಸ್ಕೊಟ್ರೆ ನಿಮ್ಮ ಮನೆಗೆ ಪುಸ್ತಕನ ನೀವಿರಂತ ಜಾಗಕ್ಕೆ ತಲುಪಿಸುವಂತ ಕೆಲಸವನ್ನು ಕೂಡ ಬಸವ ಅಕಾಡೆಮಿ ಮಾಡ್ತಾ ಇದೆ. ಈಗ 10 ಗಂಟೆಗೆ ಬೆಡ್ಗೆ ಹೋಗ್ತಾನೆ, ಅವ್ನು ನಿದ್ದೆ ಬರಲ್ಲ ಅಂತ ಮೊಬೈಲ್ ನೋಡ್ತಾರೆ, ಲೇಟ್ ಆಗಿ ಹೇಳ್ತಾನೆ, ಯಾವ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಇರಲ್ಲ. ಮೊಬೈಲ್ ನೋಡೋದು ಬಿಡಬೇಕು, ಅವ್ನಿಗೆ ಬೇಗ ನಿದ್ದೆನೂ ಕೂಡ ಬರಬೇಕು. 10 ಗಂಟೆಗೆ ಬೆಡ್ಗೆ ಹೋದ್ರೆ ನಿದ್ದೆ ಬರಬೇಕು. ಸೊ ದೇರ್ ಇಸ್ ಅ ಆರ್ಗನ್ ಕ್ಲಾಕ್ ಇನ್ ದ ಬಾಡಿ. ರಾತ್ರಿ 11 ಗಂಟೆಯಿಂದ 1 ಗಂಟೆ ತನಕ ಇಟ್ಸ್ ಅ ಗಾಲ್ ಬ್ಯಾಡರ್ ಟೈಮಿಂಗ್. ನಿಮಗೆ ಗಾಲ್ ಬ್ಯಾಡರಲ್ಲಿ ಯಾಂಗ್ ಎಕ್ಸಸ್ ಇದ್ದರೆ, ಮೊಮೆಂಟಮ್ ಎಕ್ಸಸ್ ಇದ್ದರೆ ಅವರಿಗೆ ಬೆಡ್ಡಿಗೆ ಹೋದ ತಕ್ಷಣ ನಿದ್ದೆ ಬರಲ್ಲ. ಅದನ್ನು ಕಡಿಮೆ ಮಾಡೋದಕ್ಕೆ ಒಂದು ಕಲರ್ ಇದೆ ನೋಡಿ. ಬಲಗೈ, ಎಡಗೈ, ಮಧ್ಯದ ಬೆರಳು, ಮೊದಲನೇ ಲೈನ್ ಬರುತ್ತಲ್ವಾ, ಮಧ್ಯದಲ್ಲಿ ಒಂದು ಬ್ರೌನ್ ಡಾಟ್ ಇಡಬೇಕಷ್ಟೇ. ಇಲ್ಲಿ ನೋಡಿ, ಒಂದು ಬ್ರೌನ್ ಡಾಟ್ ಅಷ್ಟೇ. ವಿತಿನ್ 3 days ಬ್ರೌನ್ ಡಾಟ್ ಈ ಬ್ರೌನ್ ಡಾಟ್ ಇಟ್ಟರೆ ವಿತಿನ್ 3 days ಅಲ್ಲಿ ನಿಮಗೆ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ. ನಿದ್ದೆ ಬರುತ್ತೆ ಅಂದ್ರೆ ಹಾಕೋ ಸ್ಟಾಪ್ ಮಾಡಿ. ನಿದ್ದೆ ಬರುತ್ತಂದ್ರೆ ಈ ಬ್ರೌನ್ ಡಾಟ್ ಹಾಕೋದನ್ನ ಸ್ಟಾಪ್ ಮಾಡಿ. ಬರ್ಲಿಲ್ಲ ಅಂದ್ರೆ ಹಾಕೊಂಡು ಶುರು ಮಾಡಿ. ಎಷ್ಟು ದಿನ? ನೀವು ಸಂಜೆ ಒಂದು 5-6 ಗಂಟೆಗೆ ಆಗ್ಬಿಡಿ. ಸೊ ದಟ್ ಬೈ ನೈಟ್ 10 o'clock ನಿಮ್ಗೆ ಬ್ಲಾಡರ್ ಮೊಮೆಂಟಮ್ ಇದು ಗ್ಲಾಲ್ ಬ್ಲಾಡರ್ ಮೊಮೆಂಟಮ್ ಕಮ್ಮಿ ಆಗುತ್ತೆ, ನಿದ್ದೆ ಬರುತ್ತೆ. ಸಿಂಪಲ್, ದಟ್ಸ್ ಇಟ್. ಅದ್ರ ಜೊತೆಗೆ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಇದೆ. ಸೊ ದಿಸ್ ಈಸ್ LU7 ಪಾಯಿಂಟ್. ಇದನ್ನ ಕ್ಲಾಕ್ ವೈಸ್ ಮಸಾಜ್ ಮಾಡಿದ್ರೆ ಸಾಕು. ಓಕೆ, ಕ್ಲಾಕ್ ವೈಸ್ ಮಸಾಜ್ ಯಾವ ಕೈಲಾದ್ರೂ ಓಕೆನೆ, 2 ಕೈಯಲ್ಲೂ ಮಾಡ್ಬೋದು. ಇಲ್ಲಿ ಕ್ಲಾಕ್ ವೈಸ್ ಜಸ್ಟ್ 2 ಫಿಂಗರ್ ಡೌನ್ ಇರುತ್ತೆ. 2 ಫಿಂಗರ್ ಡೌನ್ ಅಲ್ಲಿ ಕ್ಲಾಕ್ ವೈಸ್ ಮಸಾಜ್ ಮಾಡಿದ್ರೆ ಸಾಕು. ಸಿಂಪಲ್. ನಿಮ್ಮ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ. ಸ್ಕ್ರೀನ್ ಮೇಲೆ ಇರೋ ನಂಬರ್ಗಳಿಗೆ ಮಾತ್ರ ನೀವು ಕಾಲ್ ಮಾಡಬೇಕು. ಹಾಗೆ ನೀವು ಕೊಡೋದಕ್ಕಿಂತ ಮುಂಚೆ ಒಂದ್ಸಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇಟ್ಸ್ ಎ ಮೆಡಿಕಲ್ ಕಿಟ್. ನಿಮ್ಮ ಮನೇಲಿ ಹೆಂಗೆ ಒಂದು ಮೆಡಿಕಲ್ ಕಿಟ್ ಇಟ್ಕೊಂಡಿರ್ತೀರಾ, ಕೆಮ್ಮಿಗೆ, ಜ್ವರಕ್ಕೆ, ಅದಕ್ಕೆ ಪೇನ್ ಕಿಲ್ಲರ್ಗೆ ಅಂತ ಹೇಳಿ, ಅದೇ ತರ ನೀವು ಇದನ್ನ ಇಟ್ಕೋಬೇಕು. ಓಕೆ, ಇದು ಇಟ್ಕೊಂಡಾಗ ಏನಾಗುತ್ತೆ, ಇಲ್ಲಿ 150ಕ್ಕಿಂತ ಹೆಚ್ಚಿನ ಕಾಯಿಲೆಗಳಿಗೆ ನಿಮ್ಗೆ ಪ್ರೋಟೋಕಾಲ್ಸ್ ಇದೆ. ಸಾಮಾನ್ಯ ಅನ್ಕೋಬೇಡಿ ಬಣ್ಣಗಳೇ ಅಂದ್ರೆ.